तो मैं सभी किसानों को मेरा पर्सनली रिक्वेस्ट है, कोई घबराने की बात नहीं है। सभी को बीजा मिलेगा, सभी अपने अपने खेतों में डाल सकते हैं और ऐसा कोई समस्या है तो हमसे डायरेक्ट अप्रोच करने के लिए भी मैं बोला हूँ। ನಾನೇ ಸ್ವಂತ ಬಂತು ಚಾಂಬೋಡ್ ಆಗಲಿ, ಚಾಂಬೋಡ್ನಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿ ಬಂದಿದ್ದೆವು. ಇಲ್ಲಿ ಅಲಂಬರ್ನಲ್ಲೇ ನಾನೇ ಸ್ವಂತ ಹೋಗಿ ನೋಡಿ ಇಲ್ಲಿ ಯಾವುದು ಬೀಜ ಕಡಿಮೆ ಆಗಬಾರ್ದು ಅಂತ ನಾನು ಎಲ್ಲ ಆಫೀಸರ್ಗೆ ಮಾತಾಡಿ ಇವತ್ತು ಬಂದಿದ್ದೀನಿ. ಲಾಸ್ಟ್ ಟೈಮ್ ಸ್ವಲ್ಪ ಸಮಸ್ಯೆ ಆಗಿತ್ತು ಬೀಜ ಸ್ವಲ್ಪ ಏರಿಯಾನಲ್ಲಿ, ಆ ಥರ ಈ ವರ್ಷ ಆಗಬಾರ್ದು ಅಂತ ಮೊದಲೇ ನಮ್ಮ ಜಾಯಿಂಟ್ ಡೈರೆಕ್ಟರ್ಗೆ ಮತ್ತು ಇಲ್ಲಿ ಅಗ್ರಿಕಲ್ಚರ್ ಆಫೀಸರ್ಸ್ಗೆ ಎಲ್ಲ ಮಾತಾಡಿ ಎಲ್ಲರಿಗೆ ಬೀಜ ಕರೆಕ್ಟ್ ಸಿಗಬೇಕು. ಯಾಕಂದರೆ ಲಾಸ್ಟ್ ಮೂಮೆಂಟ್ನಲ್ಲಿ ರೈತರು ಸುಮಾರು ಬಡವರು ರೈತರು ತೊಂದರೆಯಲ್ಲಿ ಇರ್ತಾರೆ. ಅದ್ರ ಸಹ ಆಲ್ರೆಡಿ ನಾ 2 ಸಲ ಮಾತಾಡಿದ್ದೀನಿ. ಬೀಜ ಎಲ್ಲರಿಗೆ ಸಿಗ್ತದೆ. ಬೀಜನಲ್ಲಿ 3-4 ಟೈಪ್ ವೆರೈಟೀಸ್ ಇದೆ. ಎಲ್ಲ ರೆಡ್ ಗ್ರಾಮ್ ಆ ಥರ ಎಲ್ಲ ಟೈಪ್ ಬೀಜ ಆಲ್ರೆಡಿ ಇದೆ. ಮತ್ತು ಇದು ಬೀಜ ತಗೋಬೇಕಂದ್ರೂ ನಿಮಗೆ ಅನೌನ್ಸ್ ಮಾಡ್ತಾರೆ ಏನೇನು
ಎಷ್ಟು ಅಮೌಂಟ್ ಇದೆ, ದುಡ್ಡು ಎಷ್ಟು ಕಟ್ಟಬೇಕು, ಎಷ್ಟು ಸಬ್ಸಿಡಿ ಇದೆ, ಮತ್ತು ಅದು ಏನು ಆಧಾರ್ ಕಾರ್ಡ್ ಬೇಕು, ನಿಮ್ಮ ಪಾಣಿ ಬೇಕು, ಆ ಥರ ಎಲ್ಲ ಕಡಿಮೆ ಮಾಡ್ಲಿಕ್ಕೆ ಹೇಳಿದ್ದೀನಿ ಸುಮಾರು. ಈಗ ನೀವು ರೈತರು ಏನು ಮಾಡ್ತಾರೆ, ಬೇರೆ ಬೇರೆ ಅವ್ರದ್ದು ಹೊಲ ಮಾಡ್ತಾರೆ, ಅವರು ಯಾರು ಓನರ್ ಇದ್ದಾರೆ, ರೈತರು ಇದ್ದಾರೆ, ಅವ್ರು ಮಾಡ್ತಾರೆ, ಅವರಿಗೆ ತೊಂದರೆ ಆಗಬಾರ್ದು, ಎಲ್ಲರಿಗೆ ಕೊಡ್ಬೇಕಂತ ಹೇಳಿದ್ದೇನೆ. ಅದು ಎಲ್ಲ ಡೀಟೇಲ್ ನಮ್ಮ ಆಫೀಸರ್ ಹೇಳ್ತಾರೆ. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಸಂಗಮೇಶ್ ಪಾಟೀಲ್ ಇದ್ದಾರೆ, ಬಸವರಾಜ್ ಇದ್ದಾರೆ, ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇದ್ದಾರೆ, ಎಲ್ಲ ಹಿರಿಯರು ಇದ್ದಾರೆ. ಅದ್ರ ಸಲಗೆ ತಾವು ಏನೋ ಇದ್ದರೂ ನಮಗೆ ಹೇಳ್ಬೋದು ಅಂತ ಹೇಳಿ ತಮ್ಮೆಲ್ಲರಿಗೆ ನಾನು ತುಂಬ ತುಂಬ ಧನ್ಯವಾದ ಹೇಳ್ತೀನಿ. ಸಲ ಮುಂಗಾರು ಹಂಗಾಮಿನ ಬೀಜ ವಿತರಣೆ ಕಾರ್ಯಕ್ರಮಕ್ಕೆ ಈಗಾಗಲೇ ಜನಪ್ರಿಯ ಮಾನ್ಯ ಶಾಸಕರು ಪೂಜೆ ನೆರವೇರಿಸುವ ಮುಖಾಂತರ ಚಾಲನೆ ನೀಡಿದ್ದಾರೆ. ಈಗಾಗಲೇ ಅಲಿಯಂಬರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ರೈತರಿಗೆ ನಾವು ಬೀಜ ವಿತರಣೆ ಮಾಡಲು 600 ಕ್ವಿಂಟಲಷ್ಟು ಬೀಜ ದಾಸ್ತಾನು ಮಾಡಿದ್ದು. ಈಗಾಗಲೇ ಇನ್ನೂ ಹೆಚ್ಚಿನ ರೈತರ ಬೇಡಿಕೆ ಇದ್ದರೆ ಮಾನ್ಯ ಶಾಸಕರು ಈಗಾಗಲೇ ನಿರ್ದೇಶನ ನೀಡಿದ್ದಾರೆ. ಬೇಡಿಕೆಗೆ ಅನುಸಾರ ಮತ್ತೆ ಹೆಚ್ಚಿನ ಒಂದು ಸರಬರಾಜು ಮಾಡಲಿಕ್ಕೆ ಕ್ರಮ ಕೈಗೊಳ್ಳುವಂಥ ಆ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತೇವೆ. ಈಗ ರೈತರಿಗೆ ನಾವು ಬೀಜ ಪಡಿಬೇಕಾದ್ರೆ ನಮ್ಮ ವಿತರಣೆ ಕೇಂದ್ರದ ದಾಖಲಾತಿಗಳ ಸಲ್ಲಿಕೆ ಬಗ್ಗೆ ನಾನು ಮಾಹಿತಿ ನೀಡ್ತೇನೆ. ಮೊದಲನೇದಾಗಿ ತಾವು ಯಾರು ನಮ್ಮ ಕಿಸಾನ್ ತಂತ್ರೋತ್ಸವದಲ್ಲಿ FID ರಿಜಿಸ್ಟ್ರೇಷನ್ ಆಗಿದೆ ಅವರು ಯಾವುದೇ ದಾಖಲಾತಿ ತರೋದು ಅವಶ್ಯಕತೆ ಇಲ್ಲ. ಓನ್ಲಿ ಆಧಾರ್ ಕಾರ್ಡ್ ಒರಿಜಿನಲ್ ನಿಮ್ದೇನು ಐಡೆಂಟಿಫಿಕೇಶನ್ ಮಾರ್ಕ್ ಇದೆ, ಒಂದು ಗುರುತಿನ ಚೀಟಿ ಇದೆ, ಆಧಾರ್ ಗುರುತಿನ ಚೀಟಿ, ಒರಿಜಿನಲ್ ಆಧಾರ್ ಗುರುತಿನ ಚೀಟಿ ತಂದು ನಮ್ಮದು ವಿತರಣೆ ಕೇಂದ್ರದ ದಾಖಲಾತಿ ತೋರಿಸಿದ್ರೆ ತಮಗೆ ತಮ್ಮ ಏರಿಯಾ ಅನುಸಾರವಾಗಿ ಬೀಜ ವಿತರಣೆ ಮಾಡ್ತಾರೆ. ಅದು ಇವನ್ ಜೆರಾಕ್ಸ್ ಪ್ರತಿ ಸಹ ನಮ್ಮ ಕೇಂದ್ರಕ್ಕೆ ಸಲ್ಲಿಸೋದು ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ FID ಯಲ್ಲಿ ನಿಮ್ದು ಎಲ್ಲ ಡೀಟೇಲ್ಸ್ ನಮ್ಮ ಹತ್ರ ಇರ್ತದೆ, ನಿಮ್ಮ ಹೆಸರು, ನಿಮ್ಮ ಸರ್ವೆ ನಂಬರ್, ನಿಮ್ಮ ಏರಿಯಾ ಎಲ್ಲ ನಮ್ಮ ಮಾಹಿತಿ ನಮ್ಮ ಹತ್ರ ಇರ್ತದೆ. ಅದರ ನಂತರ ಯಾವುದೇ ಒಂದು ದಾಖಲೆ ತರೋದು ಅವಶ್ಯಕತೆ ಇಲ್ಲ. ಯಾರು FID ರಿಜಿಸ್ಟ್ರೇಷನ್ ಆಗಿರುವುದಿಲ್ಲೋ ಮೆಜಾರಿಟಿ ಎಲ್ಲ ರೈತರದ್ದು FID ರಿಜಿಸ್ಟ್ರೇಷನ್ ಆಗಿದೆ. ಯಾಕಂದ್ರೆ ನಾವು 4-5 ವರ್ಷದಿಂದ ಬೀಜ ವಿತರಣೆ FID ಮುಖಾಂತರ ಮಾಡ್ತಿದ್ದು, ಎಲ್ಲ ರೈತರದ್ದು ರಿಜಿಸ್ಟ್ರೇಷನ್ ಆಗಿದೆ. ಯಾರ್ದು ಕಿಸಾನ್ ತಂತ್ರೋದಲ್ಲಿ FID ರಿಜಿಸ್ಟ್ರೇಷನ್ ಆಗಿರುವುದಿಲ್ಲೋ ಅವರು ಮಾತ್ರ ನಿಮ್ದು ಹೋಲ್ಡಿಂಗು ಪಾಣಿ ಜೊತೆನೆ ಹೋಲ್ಡಿಂಗು, ನಿಮ್ಮ ಆಧಾರ್ ಕಾರ್ಡ್, ಒಂದು ಅಕೌಂಟ್ ಪಾಸ್ಬುಕ್ ತಂದರೆ ತಕ್ಷಣ ನಾವು FID ರಿಜಿಸ್ಟ್ರೇಷನ್ ಮಾಡಿ ನಿಮಗೆ ಬೀಜ ವಿತರಣೆ ಕಾರ್ಡು ಮುಂದಿನ ವರ್ಷದಲ್ಲಿ ತಾವು ಯಾವುದೇ ದಾಖಲಾತಿ ಆಧಾರ್ ಕಾರ್ಡ್ ಒರಿಜಿನಲ್ ಆಧಾರ್ ಕಾರ್ಡ್ ಬಿಟ್ಟರೆ ಯಾವುದೇ ದಾಖಲಾತಿ ಸಲ್ಲಿಸೋ ಅವಶ್ಯಕತೆ ಇರುವುದಿಲ್ಲ. ಇದು ಎರಡನೇದು. ಮೂರನೇದು, ಯಾರಾದ್ರೂ ಈಗ ಜಮೀನು ಹೇಗಿದೆ ಅಂದರೆ ಕೆಲವರು ಓನರು ಬೇರೆ ಕಡೆ ಇರ್ತಾರೆ, ಈ ಗ್ರಾಮದಲ್ಲಿ ಇರುವುದಿಲ್ಲ, ಪಾಲ್ಕಾರ ಅವ್ರು ಏನಾದ್ರೆ ಯಾರು ಪಾಲ ಮಾಡಿರ್ತಾರೆ, ಸೊ ಅವರಿಗೂ ಸಹ ಬೀಜದ ಅವಶ್ಯಕತೆ ಇರ್ತದೆ. ಯಾರು ಪಾಲ ಮಾಡಿರ್ತಾರಲ್ಲ ಅವರು ಯಾರು ಓನರ್ ಆಫ್ ದಿ ಲ್ಯಾಂಡ್ ಇದ್ದಾರೆ, ಯಾರ ಹೆಸರಲ್ಲಿ ಪಾಣಿ ಇದೆ ಅವ್ರದ್ದೊಂದು ಒಪ್ಪಿಗೆ ಪತ್ರ ನಮ್ದು ವಿತರಣೆ ಕೇಂದ್ರಕ್ಕೆ ನೀವು ಸಲ್ಲಿಸಿದ್ರೆ ಆ ಒಪ್ಪಿಗೆ ಪತ್ರದ ಮೇರೆಗೆ ನಿಮ್ಮನ್ನು ಬೀಜ ವಿತರಣೆ ಕಾರ್ಯಕ್ರಮ ಕೈಗೊಳ್ತೀವಿ. ಯಾರಾದರೂ ಇನ್ನೂ ಬಹಳ ಒಪ್ಪಿಗೆ ಪತ್ರ ಕೊಡ್ಲಿಕ್ಕೆ ಸರ್ ಅವ್ರು ಇಲ್ಲಿ ಇರೋದಿಲ್ಲ, ಬೇರೆದು ಎಲ್ಲೋ ಉದ್ಯೋಗಕ್ಕೆ ಹೋಗಿದ್ದಾರೆ, ಬೆಂಗಳೂರಲ್ಲಿದ್ದಾರೆ ಅಥವಾ ಬಾಂಬೆಗೆ ಹೋಗಿದ್ದಾರೆ, ಇನ್ನೊಂದು ಕ್ಷೇತ್ರಕ್ಕೆ ಹೋಗಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ನೀವು ಫೋನ್ ಮುಖಾಂತರ ಅವ್ರ ಫೋನ್ ನಂಬರ್ ತಗೊಂಡೆ ನಮ್ದು ಕೃಷಿ ಅಧಿಕಾರಿಗಳು ಮಾತಾಡ್ತಾರ, ಸರ್ ಇವರೇ ನಮ್ಮ ಹೊಲ ಪಾಲ ಮಾಡಿದ್ದಾರೆ, ಇವ್ರಿಗೆ ನಾವು ಒಪ್ಪಿಗೆ ಕೊಡ್ತೀನಿ ಸರ್, ನನ್ನ ಕ್ಷೇತ್ರಕ್ಕೆ ಏನು ಸರ್ಕಾರದ ಸಹಾಯಧನದಲ್ಲಿ ಬೀಜ ವಿತರಣೆ ಬೇಕು ಅಷ್ಟು ನೀವು ಕೊಡಬಹುದು ಅಂತ ಅವ್ರ ಫೋನ್ ಮುಖಾಂತರ ನಮ್ಮ ಸಂದೇಶಕ್ಕೆ ಕಳ್ತಾರೆ ಸರ್, ಅದನ್ನೇ ನಾವು ದಾಖಲಾತಿಯನ್ನು ತಗೊಂಡು ನಿಮಗೆ ಬೀಜ ವಿತರಣೆ ಮಾಡ್ತೇವೆ. ಯಾರು ತಂದೆ ತಾಯಿ ಸ್ವಲ್ಪ ಏಜ್ ಆಗಿದೆ, ವಯಸ್ಸಾಗಿದೆ, ಅವರು ನಮ್ಮ ಕೇಂದ್ರಕ್ಕೆ ಬರ್ಲಿಕ್ಕೆ ಆಗುದಿಲ್ಲ, ಅವರು ರೇಷನ್ ಕಾರ್ಡ್ ಹೋಲ್ಡರ್, ಒನ್ ಆಫ್ ದಿ ರೇಷನ್ ಕಾರ್ಡ್ ಹೋಲ್ಡರ್, ಮಗ ಅಥವಾ ಮಗಳು ಯಾರೇ ಇರಲಿ, ಅಣ್ಣ ತಮ್ಮ ಯಾರು ಬ್ಲಡ್ ರಿಲೇಟಿವ್ ಯಾರಾದ್ರೂ ಬಂದ್ರೆ ಅವ್ರ ಪರವಾಗಿ ನಾವು ಬೀಜ ಇಲ್ಲಿ ವಿತರಣೆ ಮಾಡ್ತೇವೆ. ಹೀಗಾಗಿ ಇದರಿಂದ ಈ ಕ್ರಮ ನಾವು ಕೈಗೊಳ್ಳೋದ್ರಿಂದ ಆದಷ್ಟು ಮಿಸ್ ಯುಟಿಲೈಸೇಷನ್ ಆಗುವುದಿಲ್ಲ. ಕಳೆದ ವರ್ಷ ಏನಾಗಿತ್ತಂದ್ರೆ ಪಾಲ್ಗಾರ ಆಮೇಲೆ ಬಂದೆ ಪಾಲ್ಗಾರ ಮತ್ತು ಓನರ್ ನಡುವೆ ಜಗಳ ಆಗಿ ನಾವು 1 ಎಕರೆ 1 ಬಕೆಟ್ ಕೊಡ್ತೇವೆ, 2 ಎಕರೆ 2 ಬಕೆಟ್ ಕೊಡ್ತೇವೆ, 3 ಎಕರೆ 3 ಬಕೆಟ್ ಕೊಡ್ತೇವೆ. 3 ಎಕರೆಕ್ಕಿಂತ ಮೇಲ್ಗಡೆ ಇತ್ತಂದ್ರೆ ಸೊ ಇನ್ನೂ 2 ಬಕೆಟ್ 5 ಎಕರೆವರೆಗೆ 5 ಎಕರೆ ಉದ್ದು ಅಥವಾ ಹೆಸರು ತೊಗರಿನೂ ಪಡಿಬೋದು. ಟೋಟಲ್ ಒಟ್ಟು 5 ಎಕರೆಗೆ ಮಾತ್ರ ಸೌಲಭ್ಯ. 5 ಎಕರೆ ನಂತರ ಇಲ್ಲ, ಮ್ಯಾಕ್ಸಿಮಮ್ ಸೀಲಿಂಗ್ ಲಿಮಿಟ್ ಇರೋದು 5 ಎಕರೆವರೆಗೆ. 5 ಎಕರೆ ಮೇಲ್ಗಡೆ 10 ಇರ್ತದೆ, 30 ಇರ್ತದೆ, 40 ಇರ್ತದೆ, ಅದು ಸೀಲಿಂಗ್ ಲಿಮಿಟ್ ಇರೋದು 5 ಎಕರೆಗೆ ಮಾತ್ರ. ಅದರಲ್ಲಿ 3 ಬಕೆಟ್ ಸೋಯಾಬೀನ್ ಕೊಡ್ತೇವೆ, ಇನ್ನೂ 2 ಬಕೆಟ್
ಮಾರ್ಕೆಟ್ ಏನದ ಉದ್ದು ಸೋಯಾ ತೊಗರಿ ಯಾವುದಾದ್ರೂ ಆಯ್ಕೆ ಮಾಡಬಹುದು. सभी को आदाब। आज सुबह से ही सभी गांव में मैं विज़िट करके किसानों को जो बीजा डिस्ट्रीब्यूशन रहता है, सीड्स जो खेत में डाला जाता है, सोयाबीन है, मसूर है और इस तरह से ऑल वैरायटी टाइप के दाल का बीजा जो देना है वो डिस्ट्रीब्यूशन को मैं खुद वो केंद्र को जाके विज़िट करके, क्योंकि लास्ट टाइम थोड़ा सा प्रॉब्लम्स इश्यूज़ हुए थे कि कई किसान को किसी को मिला किसी को नहीं मिला बोल के, और हर केंद्र में जाके मैं खुद अपने हाथों से डिस्ट्रीब्यूशन कर रहा हूँ और जितने भी सिस्टम है, रूल्स है, रेगुलेशन है वो भी समझाया जा रहा है और किसानों की भी क्या समस्या है बोल के उनसे भी मैं सुना हूँ। अभी इससे पहले मैं चांबोड़ में था 2 घंटे, फिर अभी मैं अलंबर में आया हूँ। यहाँ पे हमारे संगमेश पटेल भी है और ग्राम पंचायत सभी मेंबर उपाध्यक्ष भी है और गांव के कई सीनियर्स जिम्मेदार लोग भी यहाँ पे है। तो आज सुबह से हम बीज देने के लिए स्टार्ट किए हैं। तो मैं सभी किसानों को मेरा पर्सनली रिक्वेस्ट है, कोई घबराने की बात नहीं है, सभी को बीजा मिलेगा, सभी अपने अपने खेतों में डाल सकते हैं और ऐसा कोई समस्या है तो हमसे डायरेक्ट अप्रोच करने के लिए भी मैं बोला हूँ। और उनके कुछ कंडीशंस, बहुत से कंडीशन रिलैक्स किए हैं। उनको आने के बाद कोई डॉक्यूमेंट्स के वजह से हरासमेंट नहीं करना चाहिए, खाली उनका पानी या आधार कार्ड देखते कि उनको बीजा देना बोल के बोला हूँ मैं ऑलरेडी। तो इसके लिए मैं सभी किसानों को बहुत बहुत धन्यवाद बोलता हूँ, सभी ऑफिसर्स को भी धन्यवाद बोलता हूँ।